ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಳ್ತೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಿಮ್ಮ ಮುಂದೆ ಒಂದು ಖುಷಿ ಸಮಾಚಾರ ಮಾತಾಡಬೇಕು ಅಂತಲೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆ ಆಲ್ರೆಡಿ ನಾನು ಮುಂಚೆನೇ ಹೇಳಿದ್ದೆ, ಸೊ ಅದೇ ಥರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಅಂತ ಅಂದರೆ ನೋಡಿ, ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. ಅದನ್ನು ನಿಮಗೆ ತೋರಿಸ್ಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಮುಂಚೆನೇ ನಾನು ಹೇಳಿದ್ದೆ, ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ. ಓಪನ್ ಕೂಡ ಮಾಡಿಲ್ಲ. ಸೊ ಇದು ನನಗೆ ಶುಕ್ರವಾರನೇ ಬಂತು. ಶುಕ್ರವಾರ ನನ್ನ ಕೈಯಲ್ಲಿತ್ತಿದ್ದು. ಆವತ್ತು ವಿಡಿಯೋ ಮಾಡಿದ್ದೆ, ಪೂಜೆ ಎಲ್ಲ ಮಾಡಿದ್ದೆ. ಆ ವಿಡಿಯೋ ಅಪ್ಲೋಡ್ ಕೊಟ್ಟಾಗ ಯಾಕೋ ಗೊತ್ತಿಲ್ಲ ಅದು ಡಿಲೀಟ್ ಆಗೋಯಿತು. ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಮತ್ತು ನಿನ್ನೆನೂ ಸಹ ಟ್ರೈ ಮಾಡಿದೆ ವಿಡಿಯೋಗೆ, ಯಾಕೋ ಮತ್ತೆ ಫೋನು ಕೈ ಕೊಡ್ತಾನೆ ಇತ್ತು, ಯಾಕೋ ಸಪೋರ್ಟ್ ಕೊಡ್ತಾ ಇರಲಿಲ್ಲ. ಸೊ ಇವತ್ತು ಮತ್ತೆ ಮಾಡ್ತಾಯಿದ್ದೀನಿ. ಈ ಗೂಗಲ್ ಪಿನ್ ನಾನು ಇನ್ನೂ ಓಪನ್ ಮಾಡಿಲ್ಲ, ಹಾಕಬೇಕು. ಬಟ್ ಏನು ಮಾಡೋದು, ಫಸ್ಟು ನಿಮ್ಮ ಮುಂದೆ ಶೇರ್ ಮಾಡಿ, ನಾನು ನಿಮ್ಮ ಮುಂದೆನೇ ಓಪನ್ ಮಾಡಿ ಆಮೇಲಿಂದ ಇದನ್ನು ಆ್ಯಡ್ ಮಾಡೋಣ ಅಂತ ಈ ವಿಡಿಯೋ ಮಾಡಿ ಆಮೇಲೆ ಮಾಡ್ತೀನಿ. ಮತ್ತು ಏನು ಹೇಳಬೇಕು ಅಂತ ಅಂದರೆ, ಒಂದು ಎಲ್ಲರ ಕನಸಿದು ಅಲ್ವಾ ಇದು. ಫಸ್ಟು ಇಷ್ಟೆಲ್ಲ ಶ್ರಮಕ್ಕೆ ಇದನ್ನು ನೋಡಿದ ತಕ್ಷಣವೇ ಎಲ್ಲ ಮರ್ತೋಗ್ತೀವಿ. ಇದನ್ನು ಕಣ್ಣಲ್ಲಿ ನೋಡಿದ ತಕ್ಷಣವೇ ನಿಜವಾಗ್ಲೂ ನಾನು ತುಂಬ ಎಮೋಷ್ನಲ್ ಆದೆ. ಫಸ್ಟ್ ನೋಡಿದಾಗ ಹಿಂದೆ ಎಲ್ಲ ಮೆಮೊರೀಸ್ ಎಲ್ಲ ನೆನಪಾಯಿತು. ಎಷ್ಟೆಲ್ಲ ನಾವು ವೈಟಿಗೆ ಬಂದಾಗ ಹೊಸಬ್ರು, ಏನು ಗೊತ್ತಿರಲಿಲ್ಲ ವೈ ಟಿ ಅಂದ್ರೇನು, ಯೂಟ್ಯೂಬ್ ಅಂದರೆ ಗೊತ್ತಿರಲಿಲ್ಲ. ಯಾರು ಅಂದರೆ ನನಗಂತೂ ಎಸ್ಪೆಷಲಿ ಯಾರು ನನಗೆ ಈ ಯೂಟ್ಯೂಬ್ ಬಗ್ಗೆ ಮುಂಚೆನೇ ಪರಿಚಯ ಇರೋರು ನನಗೆ ಯಾರೂ ಗೊತ್ತಿರಲಿಲ್ಲ. ಇದಕ್ಕೆ ಕಾಲಿಕ್ತೆ. ಆದರೆ ಅದಾದಮೇಲಿಂದ ಸ್ವಲ್ಪ ವೈ ಟಿಲಿರೋರೆ, ಯೂಟ್ಯೂಬಲ್ಲಿರೋ ಫ್ರೆಂಡ್ಸ್ ಕೂಡ ನನಗೆ ಸ್ವಲ್ಪ ಗೈಡ್ ಮಾಡಿದ್ರು. ಈ ಥರ ಇದೆ, WH ಕಂಪ್ಲೀಟ್ ಮಾಡ್ಕೊಳ್ಳೋ ಹೇಗೆ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನನಗೆ ಲೈವ್ಗಳಲ್ಲಿ ಅವರ ವಿಡಿಯೋಸ್ಗಳಲ್ಲಿ ನನಗೆ ಮಾಹಿತಿ ಸಿಗ್ತಾ ಹೋಯಿತು. ಹಾಗಾಗಿ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಮತ್ತು ನಾವು ಇದು ಬರೋದಕ್ಕೆ ಅದ್ರ ಹಿಂದೆ ನೀವೆಲ್ಲ ಕೊಟ್ಟಿರೋ ಸಪೋರ್ಟೇ ಕಾರಣ. ನೀವೆಲ್ಲ WH ಕಂಪ್ಲೀಟ್ ಆಗಲಿಕ್ಕೆ ಸಪೋರ್ಟ್ ಕೊಡದೆ ಹೋಗಿದ್ದಿದ್ರೆ ಖಂಡಿತ ಇದು ನನ್ನ ಕೈಯಲ್ಲಿ ಇರ್ತಿರ್ಲಿಲ್ಲ. ಈ ಒಂದು ಸಮಾಚಾರ ನಿಮಗೆ ಹೇಳೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಿಮಗೆಲ್ಲರಿಗೂ ಮತ್ತೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನನಗೆ ತುಂಬ ಸಪೋರ್ಟ್ ಮಾಡಿ ಈ ಒಂದು ಮಟ್ಟಕ್ಕೆ ತಂದಿದ್ದೀರಾ. ಇದು ನನ್ನ ಮೊದಲನೇ ಹೆಜ್ಜೆ ಅಂತಲೇ ಹೇಳ್ಬೋದು. ಇನ್ನು ತುಂಬ ಕಲಿಯೋದಿದೆ ಯೂಟ್ಯೂಬಲ್ಲಿ, ನಾವೇನೇನೂ ಕಲ್ತಿಲ್ಲ. ಸೊ ಇನ್ನು ಮುಂದೆ ಇರೋದು ಅಂತ ಅಂದ್ಕೋತಾ ಇದ್ದೀನಿ. ಇನ್ನು ಎಷ್ಟು ಕಲಿಯೋದಿರುತ್ತೆ, ಟಾಸ್ಕ್ಗಳಿರುತ್ತೆ, ಕಾಂಪಿಟೇಷನ್ಸ್ ತುಂಬ ಇದೆ ಇದರಲ್ಲಿ. ಸೊ ಹಾಗಾಗಿ ನೋಡೋಣ ಎಲ್ಲಿವರೆಗೂ ದೇವ್ರು ಕರ್ಕೊಂಡು ಹೋಗ್ತಾನೋ, ನೋಡೋಣ. ಈ ಜರ್ನಿಲಿ ವೈ ಟಿಲಿ ಮುಂದುವರಿತೀನಿ. ಆದರೆ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತ ನಾನು ಇದರಲ್ಲಿ ಸಕ್ಸಸ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತೂ ಇದೆ. ಅದಕ್ಕೋಸ್ಕರ ನೀವೆಲ್ಲರೂ ನನ್ನ ಚಾನಲ್ನ ಫಾಲೋ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ಹಾಗೆ ನನ್ನ ಒಂದು ವಿಡಿಯೋಸ್ಗಳನ್ನೆಲ್ಲ ನೋಡ್ತೀರಾ ಅಂತ ನಾನು ನಂಬಿದ್ದೀನಿ. ಮತ್ತು ಏನು ಹೇಳೋದು, ತುಂಬ ಹಿಂದೆ ಎಲ್ಲ ನೆನೆಸ್ಕೊಂಡಾಗ ಹೌದು, ನಾವು ನಡ್ಕೊಂಬಂದಿದ್ದು ಈ ವೈ ಟಿ ಬಂದಾಗ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದ್ದು. ಮತ್ತು ಕಡೆಗೆ ದೇವರು ಕೈ ಬಿಡಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಥರ ಆಗಿದೆ. ಮೊದಲೆಲ್ಲ ಅಂದ್ಕೊಂಡಿದ್ದೆ ನನಗೆ ಆಗೋದಿಲ್ಲ WH ಕಂಪ್ಲೀಟ್ ಮಾಡೋದಕ್ಕೆ, ಮತ್ತು ಮುಂದೆ ಹೋಗ್ತೀನ ನಾನು, ಮಾನಿಟೈಸೇಷನ್ ಆಗುತ್ತಾ, ಈ ಥರದಲ್ಲೇ ನಮಗೆ ಅನಿಸಿತ್ತು. ನನಗಂತೂ ಏನೇನು ನಿಜ ಹೇಳ್ತೀನಿ, ವೈ ಟಿ ಬಗ್ಗೆ ಗೊತ್ತಿರಲಿಲ್ಲ. ನಾನು WH ಅಂತೂ ನೋಡಿ ಹೇಳ್ತೀನಿ, ಯಾವುದೇ ರೀತಿಯ ಕ್ರಾಸ್ ರೂಟಲ್ಲಿ ನಾವು ಖಂಡಿತ ಅದನ್ನು ಸಕ್ಸಸ್ ಮಾಡ್ಕೊಳಕ್ಕಾಗೋದಿಲ್ಲ. ಜನರ ಬೆಂಬಲ ಬೇಕೇ ಬೇಕು, ಎಲ್ಲರ ಸಪೋರ್ಟ್ ಬೇಕು. ಯೂಟ್ಯೂಬಲ್ಲಿರುವಂಥ ಸ್ನೇಹಿತರ ಸಪೋರ್ಟ್ ಆಗಲಿ ಅಥವಾ ಹೊರಗಡೆ ಇರೋವಂಥ ಜನರ ಬೆಂಬಲ ಆಗಲಿ, ಎಲ್ಲರ ಒಂದು ಸಪೋರ್ಟಿಂದ ಮಾತ್ರ ಫ್ಯಾಮಿಲಿ, ಎಸ್ಪೆಷಲಿ ಫ್ಯಾಮಿಲಿ ಸಪೋರ್ಟ್ ಕೊಡಲೇಬೇಕಾಗುತ್ತೆ. ಸೊ ಎಲ್ಲರ ಸಪೋರ್ಟ್ ಇದ್ದರೆ ಖಂಡಿತ ಬೇಗ ಸಕ್ಸಸ್ ಆಗುತ್ತೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಈ ಒಂದು ಜರ್ನಿ. ಬಟ್ ಆಗುತ್ತೆ, ಶ್ರಮ ಪಟ್ಟರೆ, ಪ್ರಯತ್ನ ಪಟ್ಟರೆ ಯಾವುದೇ ಅಸಾಧ್ಯ ಅನ್ನೋದು ಇರೋದಿಲ್ಲ ಮನುಷ್ಯನ ಕೈಲಿ. ಖಂಡಿತ ಇದು ಸಾಧ್ಯ ಆಗುತ್ತೆ. ಒಂದು ಸ್ವಲ್ಪ ನಾವು ತಾಳ್ಮೆಯಿಂದ ಇದನ್ನು ಕಾಯಬೇಕಾಗುತ್ತೆ. ಕಾದರೆ ಮಾತ್ರನೇ ಇದು ಸಕ್ಸಸ್ ಆಗೋದು. ತಾಳ್ಮೆ ಕಳ್ಕೊಂಡು ಅಂದರೆ ಖಂಡಿತ ಆಗೋದಿಲ್ಲ. ಸೊ ಹೊಸೊಬ್ರಿಗೆ ನಾನು ಹೇಳೋದನ್ನೇ. ಸೊ ಯಾರೆಲ್ಲ ಈಗ WH ಕಂಪ್ಲೀಟ್ ಮಾಡ್ಕೊತಾ ಇದ್ದೀರಾ, ಮಾಡ್ಕೊಬೇಕು ಅಂತ ಅದರಲ್ಲಿ ಕಷ್ಟಪಡ್ತಾ ಇದ್ದೀರಾ, ಖಂಡಿತ ಆಗುತ್ತೆ.
ಹಾಗೆ ಆಗುತ್ತೆ. ಮತ್ತು ಇದು ನನಗೆ ಶುಕ್ರವಾರ ನಿಮ್ಮ ಮುಂದೆ ನಾನು ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ಏನು ಮಾಡ್ತೀರಾ, ಬ್ಯಾಡ್ ಲಕ್ಕು ಅಪ್ಲೋಡ್ ಕೊಡೋಕ್ಕೆ ಹೋದಾಗ ಡಿಲೀಟ್ ಆಗೋಯಿತು. ಒಂದು ಚಾಮುಂಡೇಶ್ವರಿ ಜಯಂತಿ ಅಂದರೆ ವರ್ಧಂತಿ ಉತ್ಸವ ನಡೆಯುತ್ತೆ ಇನ್ನೇನು, ಆ ಒಂದು ಗಳಿಗೆಯಲ್ಲಿ ಈ ಒಂದು ಅಂದರೆ ಸಿಹಿ ಸಮಾಚಾರ ಬಿದ್ದಿದೆ. ಅದೇ ನನಗೆ ಖುಷಿ ಆಗ್ತಾ ಇರೋದು. ತಾಯಿ ಆಶೀರ್ವಾದದಿಂದ, ಚಾಮುಂಡೇಶ್ವರಿ ಆಶೀರ್ವಾದದಿಂದ ಈ ಒಂದು ಸುದ್ದಿ ಬಂದಿದೆ. ಸೊ ಇನ್ನು ಮುಂದೆ ಎಲ್ಲ ಶುಭ ಆಗುತ್ತೆ, ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಹೇಳ್ಕೊಂಡು ಇದನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ. ತೋರಿಸ್ಬಾರ್ದು, ಗೂಗಲ್ ಪಿನ್ ಅಂತಾರೆ. ಸೊ ಹಾಗಾಗಿ ಪಿನ್ ಒಂದು ನಾನು ಐಡ್ ಮಾಡಿ ನಿಮ್ಗೆ ಇದನ್ನು ತೋರಿಸ್ತೀನಿ. ನೋಡಿ, ನಿಮ್ಮ ಮುಂದೆನೇ ನಾನು ಶೇರ್ ಮಾಡಬೇಕು ಅಂತ ಇದ್ದಿದ್ದು. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೇ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಇದನ್ನು ನಾನು ಆ್ಯಡ್ ಮಾಡ್ತೀನಿ ಆಮೇಲಿಂದ. ಮತ್ತು ಏನು ಹೇಳೋದು, ಆದರೆ ಒಂದು ಸ್ವಲ್ಪ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಏನು ಅಂದರೆ, ನಾವು ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ, ಶ್ರಮ ವಹಿಸಿದ್ರೆ, ತಾಳ್ಮೆಯಿಂದ ಇದ್ದರೆ ಖಂಡಿತ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ನನಗೂ ತುಂಬ ಆಸೆ ಇದೆ, ಒಳ್ಳೊಳ್ಳೆ ಕಂಟೆಂಟ್ಗಳು ಹಾಕಬೇಕು, ನೀವು ಯೂಸ್ಫುಲ್ ಆಗಬೇಕು, ಒಳ್ಳೆ ಇನ್ಫಾರ್ಮೇಷನ್ ಇರುವಂಥ ಕಂಟೆಂಟ್ಗಳನ್ನ ಕೊಡಬೇಕು ಅನ್ನೋದು ನನ್ನ ಬಯಕೆ. ನೋಡೋಣ ಆಗುತ್ತೆ ಅನ್ನೋ ಒಂದು ಪಾಸಿಟಿವ್ ಆಗಿದ್ದೀನಿ. ಎಲ್ಲರ ಒಂದು ಸಹಕಾರ ಸಿಗುತ್ತೆ ಅಲ್ವಾ, ನಿಮ್ಮೆಲ್ಲರ ಬೆಂಬಲ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ನೋಡಿ, ಇದನ್ನು ಆಮೇಲಿಂದ ಹಾಕ್ತೀನಿ. ಇದಕ್ಕೆ ನಾನು ಶುಕ್ರವಾರನೇ ಪೂಜೆ ಮಾಡಿ ದೇವ್ರ ಮುಂದೆ ಪೂಜೆ ಮಾಡಿಟ್ಟಿದ್ದೆ. ಆ ವಿಡಿಯೋನ ನಾನು ಆಗಲೇ ಮೊದಲೇ ಹಾಕಿದ್ದೀನಲ್ವ, ಅದು ಶುಕ್ರವಾರದ ಪೂಜೆ ಮಾಡಿದ್ದು. ಅವತ್ತು ನಿಮಗೆ ಈ ಸಿಹಿ ಸುದ್ದಿ ಹೇಳಬೇಕು ಅಂದ್ಕೊಂಡು ತುಂಬ ಅಂದರೆ ಏನಂತೀವಿ, ಖುಷಿಯಿಂದನೇ ಇದ್ದೆ. ಅದು ಏನೋ ಗೊತ್ತಿಲ್ಲ, ನನ್ನ ವಿಡಿಯೋ ಬ್ಯಾಡ್ ಲಕ್ ಅಂತಲೇ ಅನ್ಬೋದು. ಏನಾಯಿತು ಗೊತ್ತಿಲ್ಲ, ಅಪ್ಲೋಡ್ ಆಗಿದ ತಕ್ಷಣ, ಅಪ್ಲೋಡ್ ಆಗೋ ಟೈಮಲ್ಲಿ ಡಿಲೀಟ್ ಆಗೋಯಿತು. ನಾನೇನು ಮಾಡಿದ್ದೀನಿ, ಅಪ್ಲೋಡ್ ಆಗೋಕ್ಕೆ ಯಾಕೋ ಇತ್ತಾಗೋತಾ ಇದೆಯಲ್ಲ, ಆಗ್ತಾ ಇಲ್ವಲ್ಲ ಫೋನ್ ಅಂದ್ಬಿಟ್ಟು ಈ ಗ್ಯಾಲರಿಲಿರೋಂಥ ವಿಡಿಯೋನ, ಅಂದರೆ ನಾನು ಅಪ್ಲೋಡ್ ಮಾಡಿದ್ನಲ್ಲ, ಗ್ಯಾಲರಿಲಿ ಇತ್ತಲ್ಲ ನಾನು ಮಾತಾಡಿದ್ದಂಥ ವಿಡಿಯೋ, ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಅದೇನಾಯಿತು ಅಂದರೆ, ಸೊ ಅಪ್ಲೋಡು ಆಗೋ ಟೈಮಲ್ಲಿ ಕೈ ಕೊಡ್ತು. ಮತ್ತೆ ನನಗೆ ವಿಡಿಯೋ ಸಿಕ್ಕಲಿಲ್ಲ, ಮತ್ತೆ ಅಪ್ಲೋಡ್ ಮಾಡೋಕ್ಕೆ ಆಗಲೇ ಇಲ್ಲ ನೋಡಿ. ಅದಕ್ಕೆ ಇವತ್ತಾದ್ರೂ ಆಗಲೇಬೇಕು, ನಿಮಗೆ ಹೇಳಬೇಕು ಈ ಸಿಹಿ ಸಮಾಚಾರನ, ಶುಭ ಸಮಾಚಾರನ ಅಂತ ಇಷ್ಟು ದಿನ 2 ದಿನದಿಂದ ನಾನು ವೆಯ್ಟ್ ಮಾಡ್ತಾನೇ ಇದ್ದೆ. ಇನ್ನೇನು ಹೇಳೋದು, ಮುಂದೆ ನನ್ನ ಒಂದು ಜರ್ನಿಯಲ್ಲಿ ಒಳ್ಳೊಳ್ಳೆ ಯಾವುದಾದ್ರೂ ಒಂದು ಚೆನ್ನಾಗಿರೋವಂಥದ್ದು, ಎಲ್ಲರಿಗೂ ಇಷ್ಟ ಆಗುವಂತಹ ಕಂಟೆಂಟ್ಗಳನ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಥರ ಇರುತ್ತೆ, ಎಲ್ಲ ಥರ ಕಂಟೆಂಟ್ಗಳು ಇರುತ್ತೆ, ಬಟ್ ಯೂಸ್ಫುಲ್ ಆಗಿರುತ್ತೆ ಅಂಥ ಕಂಟೆಂಟ್ಗಳನ್ನ ನಿಮ್ಮ ಮುಂದೆ ನಾನು ಇನ್ಮೇಲೆ ಹಾಕ್ತಾ ಹೋಗ್ತೀನಿ. ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ಸಿಗುತ್ತೆ ಅಂತ ನಂಬಿದ್ದೀನಿ. ಸೊ ನೀವೆಲ್ಲರೂ ಸಪೋರ್ಟ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಮತ್ತು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ. ಅಂದರೆ ಇದನ್ನು ನೋಡಿದಂಥ ಖುಷಿಗೆ ಮತ್ತು ಈ ವಿಷಯ ನಿಮ್ಮ ಮುಂದೆ ಹೇಳಬೇಕಾಗಿತ್ತು ಅಷ್ಟೇ. ನನಗೆ ಅದು ಇಂಪಾರ್ಟೆಂಟ್ ಆಗಿತ್ತು. ನಿಮ್ಮ ಜೊತೆ ನಾನು ಒಬ್ಬಳಾಗಿ ಈ ವೈಟಲ್ಲಿ ಇರ್ತೀನಿ. ಮತ್ತು ನನ್ನ ವಿಡಿಯೋಗಳೆಲ್ಲ ನೀವು ನೋಡ್ತೀರ ಅಂತ ಭಾವಿಸ್ತಾ ಇದ್ದೀನಿ. ಸೊ ಮತ್ತು ಈ ಒಂದು ಚಾನಲ್ನ ಫಾಲೋ ಮಾಡ್ತಾಯಿರಿ ಅಂತ ಹೇಳ್ತಾ, ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಮತ್ತು ಇದಕ್ಕೆ ಏನಿಲ್ಲ, ಶ್ರಮ ಒಂದೇ, ಒಂದು ಶ್ರಮ, ಒಂದು ತಾಳ್ಮೆ, ಒಂದು ಟೈಮ್ ಅನ್ನೋದು ಬರಬೇಕು, ಮತ್ತು ಪ್ರಾಮಾಣಿಕವಾಗಿರಬೇಕು. ಇಷ್ಟಿದ್ರೆ ಖಂಡಿತ ಆಗುತ್ತೆ. ಯಾರೆಲ್ಲ ಇದಕ್ಕೆ WH ಕಂಪ್ಲೀಟ್ ಮಾಡ್ಕೊಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಿದ್ದೀರೋ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೀನಿ. ಬಾಯ್ ಬಾಯ್.